ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಈ ದೇಶದ ಪ್ರತಿ ನಾಗರಿಕನಿಗೂ ನ್ಯಾಯ ಸಿಗಬೇಕು ಎನ್ನುವುದು ನಮ್ಮ ಸಂವಿಧಾನದ ಮೂಲ ಆಶಯ. ಅದಕ್ಕಾಗಿಯೇ ಅದನ್ನು ನಮ್ಮ ಸಂವಿಧಾನದ ಪೀಠಿಕೆಯಲ್ಲೇ ಹೇಳಲಾಗಿದೆ. ಆರ್ಟಿಕಲ್ 39A ಅಡಿಯಲ್ಲಿ ಆರ್ಥಿಕವಾಗಿ ಮತ್ತು ಭೌಗೋಳಿಕ ಹಿನ್ನೆಲೆಯಿಂದ ಅನ್ಯಾಯಕ್ಕೆ ಒಳಗಾದವರಿಗೆ ಮತ್ತು ಅಸಮಾನತೆಗೆ ಒಳಗಾದವರಿಗೆ ನ್ಯಾಯ ದೊರಕಿಸಿಕೊಡಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಲವಾರು ಯೋಜನೆಗಳನ್ನು ಹಾಕಿಕೊಳ್ಳಬೇಕು. ಕಾನೂನು ಮಾಹಿತಿ ಮತ್ತು ನ್ಯಾಯ ದೊರಕಿಸಿಕೊಡಲು ಬೆಂಬಲವನ್ನು ನೀಡಬೇಕು ಅಂತ ಹೇಳಲಾಗಿದೆ. ಹಾಗೆಯೇ ಆರ್ಟಿಕಲ್ 14 ಮತ್ತು 21ರಲ್ಲಿ ಪ್ರತಿಯೊಬ್ಬರೂ ನ್ಯಾಯ ಪಡೆಯುವುದು ಆತನ ಮೂಲಭೂತ ಹಕ್ಕು ಅಂತ ಗುರುತಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಕೇಂದ್ರ ಸರ್ಕಾರ ರೂಪಿಸಿರುವ ಯೋಜನೆ ದಿಶಾ, ಪ್ರತಿಯೊಬ್ಬರಿಗೂ ನ್ಯಾಯದ್ವಾರಕ್ಕೆ ಪ್ರವೇಶ ಎನ್ನುವ ಉದ್ದೇಶದಿಂದ ಈ ಕಾರ್ಯಕ್ರಮ ಸರಣಿಯನ್ನು ಮಹಿಳೆಯರು, ಮಕ್ಕಳು, ಅಲ್ಪಸಂಖ್ಯಾತರು, ಲಿಂಗತ್ವ ಅಲ್ಪಸಂಖ್ಯಾತರು, ಹಿರಿಯ ನಾಗರಿಕರು ಹಾಗೂ ಅಂಗವಿಕಲರಿಗಾಗಿ ಕಾನೂನು ಮತ್ತು ಯೋಜನೆಗಳ ಮಾಹಿತಿಯನ್ನು ಕೊಡುವ ಸರಣಿ ಕಾರ್ಯಕ್ರಮ ಇದಾಗಿದೆ. ಈ ಸರಣಿಯಲ್ಲಿ ಈ ದಿನದ ಕಾರ್ಯಕ್ರಮ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಏನೇನು ಕಲ್ಯಾಣ ಯೋಜನೆಗಳಿದೆ ಮತ್ತು ಕಾನೂನುಗಳು ಏನಿವೆ ಅಂತ ತಿಳಿಸ್ಕೊಡೋದಾಗಿದೆ. ಅದೆಲ್ಲ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಈ ದಿನ ಇದ್ದಾರೆ ಖ್ಯಾತ ವಕೀಲರಾದ BT ವೆಂಕಟೇಶ್ ರವರು. ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತ ಮಾಡೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಸಂಗಮ ಸಂಸ್ಥೆಯ ಕಾರ್ಯಕ್ರಮ ನಿರ್ದೇಶಕರಾದ ನಿಶಾ ಗೂಳೂರು ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಸ್ವಾಗತ. ನಮಸ್ತೆ. ಮೊದಲನೇ ಪ್ರಶ್ನೆ, ಎಲ್ಲರಿಗೂ ಸಾಮಾನ್ಯವಾಗಿ ಲಿಂಗತ್ವ ಅಲ್ಪಸಂಖ್ಯಾತರ ಬಗ್ಗೆ ಉಂಟಾಗೋ ಮೊದಲನೇ ಪ್ರಶ್ನೆ ಅಂದರೆ ಲಿಂಗತ್ವ ಅಲ್ಪಸಂಖ್ಯಾತರು ಅಂದರೆ ಯಾರು ಅಂತ. ನಾನು ನಿಶಾ ಅವ್ರನ್ನೇ ಕೇಳ್ತೀನಿ. ನಿಶಾ ಮೇಡಮ್, ನೀವು ಹೇಳಿ, ಲಿಂಗತ್ವ ಅಲ್ಪಸಂಖ್ಯಾತರು ಅಂದರೆ ಯಾರು ಮತ್ತು ನಾನು ಲಿಂಗತ್ವ ಅಲ್ಪ ಸಮುದಾಯಕ್ಕೆ ಸೇರಿದ್ದೀನಿ ಅಂತ ಗುರುತಿಸ್ಕೊಳ್ಬೇಕಾದ್ರೆ ನನಗೆ ಕನಿಷ್ಠ ವಯಸ್ಸು ಏನಾಗಿರಬೇಕು? ನಾವು ಮೈನಾರಿಟೀಸ್. ಯಾವುದರಲ್ಲಿ ಮೈನಾರಿಟೀಸ್? ನಾವು ನಮ್ಮ ಜೆಂಡರ್ ವಿಷಯದಲ್ಲಿ ನಾವು ಮೈನಾರಿಟೀಸ್ ಆಗಿದ್ದೀವಿ. ಮೊದಲು ನಾವು ಲಿಂಗತ್ವ ಅಲ್ಪಸಂಖ್ಯಾತರು ಯಾರು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮೊದಲು ಜೆಂಡರ್ ಅಂದರೆ ಏನು, ಲಿಂಗತ್ವ ಅಂದರೆ ಏನು ಅಂತ ನಾವು ನೋಡಬೇಕಾಗತ್ತೆ. ಈಗ ಸಮಾಜದಲ್ಲಿ ಸೆಕ್ಸ್ ಅಂದರೆ ಎಲ್ಲರಿಗೆ ಗೊತ್ತಿದೆ. ಮೇಲ್, ಫೀಮೇಲ್ ಮತ್ತು ಇಂಟರ್ಸೆಕ್ಸ್, ಈ ಮೂರು ರೀತಿಯ ಲಿಂಗಗಳಿದೆ. ಈಗ ನಾವು ಲಿಂಗತ್ವದ ವಿಷಯಕ್ಕೆ ಬಂದರೆ, ಸಮಾಜ ಸಾವಿರಾರು ವರ್ಷಗಳಿಂದ ಕೆಲವು ಗ್ರಂಥಗಳಲ್ಲಿ, ಕೆಲವು ಮೌತ್ ಟು ಜನ್ರೇಷನ್ ಗಂಡು ಮಗು ಗಂಡಸಾಗಬೇಕು, ಹೆಣ್ಣು ಮಗು ಹೆಂಗಸಾಗಬೇಕು, ಮತ್ತು ಗಂಡಸು ಹೇಗಿರಬೇಕು, ಹೆಂಗಸು ಹೇಗಿರಬೇಕು ಅಂತ ಅದರ ಗುಣಲಕ್ಷಣಗಳನ್ನು ಅಲಿಖಿತವಾಗಿ ದಾಖಲೆ ಮಾಡಿಬಿಟ್ಟಿದ್ದಾರೆ. ಗಂಡು ಗಂಡಸೇ ಆಗಬೇಕು, ಹೀಗೆ ಇರಬೇಕು. ಆದರೆ ಕೆಲವು ಗಂಡು ಮಕ್ಕಳು, ಅದೇ ರೀತಿ ಕೆಲವು ಹೆಣ್ಣು ಮಕ್ಕಳು ಹೆಣ್ಣು ಹೆಣ್ಣಾಗದೆ, ಹೆಂಗಸಾಗದೆ, ಗಂಡು ಮಗು ಗಂಡಸು ಆಗದೆ ವಿರುದ್ಧ ದಿಕ್ಕಿನಲ್ಲಿ, ಅಂದರೆ ಅವರಲ್ಲಿ ಟ್ರಾನ್ಸ್ ಆಗ್ತಾರೆ, ಅಂದರೆ ಬದಲಾಗತಕ್ಕಂಥದ್ದು. ಟ್ರಾನ್ಸ್ಜೆಂಡರ್ ಅಂತಕ್ಕಂಥ ಪದದಲ್ಲೇ ಜೆಂಡರ್ ಬದಲಾಗ್ತಾ ಇದೆ, ಸೆಕ್ಸ್ ಬದಲಾಗ್ತಾ ಇಲ್ಲ. ಸೆಕ್ಸ್ ಇರ್ತಕ್ಕಂಥದ್ದು ದೈಹಿಕವಾಗಿ, ಅದು ಬಯೋಲಾಜಿಕಲ್ ಕನ್ಸ್ಟ್ರಕ್ಷನ್. ಜೆಂಡರ್ ಅಂತಕ್ಕಂಥದ್ದು ಸೋಷಿಯಲ್ ಕನ್ಸ್ಟ್ರಕ್ಷನ್. ಸೊ ಇಲ್ಲಿ ಬದಲಾಗತಕ್ಕಂಥ ಸಂಖ್ಯೆ ಕಡಿಮೆ ಜನರಲ್ಲಿದೆ. ಸೊ ಹಾಗಾಗಿ ನಾವು ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು, ವಿಷಯದಲ್ಲಿ ಯಾವುದರಲ್ಲಿ, ಲಿಂಗತ್ವದ ವಿಷಯದಲ್ಲಿ ಅಲ್ಪಸಂಖ್ಯಾತರು. ಬಹಳಷ್ಟು ಜನ ಗಂಡು ಮಕ್ಕಳು ಗಂಡಸಾಗದೇನೆ ಹೆಣ್ಣಿನ ಭಾವನೆಗಳನ್ನು ಭಾವಿಸ್ಕೊಳ್ತಾ ಅದನ್ನೇ ಪ್ರದರ್ಶಿಸ್ತಾ ಅದನ್ನೇ ವ್ಯಕ್ತಪಡಿಸ್ತಕ್ಕಂಥದ್ದು, ಅದನ್ನು ನಾವು ಜೆಂಡರ್ ಅಂತ ಕರಿತೀವಿ. ಹಾಗೆಯೇ ಹಲವಾರು ಹೆಣ್ಣು ಮಕ್ಕಳು ಹೆಂಗಸು ಆಗದೇನೆ ದೈಹಿಕವಾಗಿ ಹೆಣ್ಣಾಗಿದ್ರೂ ಕೂಡ ಮಾನಸಿಕವಾಗಿ ಅವರನ್ನು ಭಾವಿಸೋದು ಗಂಡಸಾಗಿದ್ದು ವ್ಯಕ್ತಪಡಿಸ್ತಕ್ಕಂಥದ್ದು ಸಮಾಜಕ್ಕೆ ಅವರನ್ನು ಅವರು ಗಂಡಸ ಆಗಿದ್ದಾಗ ಅಲ್ಲಿಯೂ ನಾವು ಅವ್ರನ್ನ ಟ್ರಾನ್ಸ್ಜೆಂಡರ್ ಅಂತಾನೆ ಕರಿತೀವಿ. ಸೊ ಟ್ರಾನ್ಸ್ಜೆಂಡರ್ಸ್ ಅಲ್ಲಿ ಎರಡು ವಿಧ, ಮೇಲ್ ಟು ಫಿಮೇಲ್ ಟ್ರಾನ್ಸ್ಜೆಂಡರ್ಸ್ ಅಂಡ್ ಫಿಮೇಲ್ ಟು ಮೇಲ್ ಟ್ರಾನ್ಸ್ಜೆಂಡರ್ಸ್. ಅಂದರೆ ಮುಖ್ಯವಾಗಿ ನೀವು ಹೇಳ್ತಾ ಇರೋದು, ಸೆಕ್ಸ್ ಅನ್ನುವುದು ನಮಗೆ ಜೈವಿಕವಾಗಿ ನಾವು ಹುಟ್ಟುವಾಗ ಏನು ಬಂದಿರುತ್ತೋ ಅದು, ಜೆಂಡರ್ ಎನ್ನುವುದು ಸಮಾಜ ನಮಗೆ ಕೊಟ್ಟಂತಹ ಕಲ್ಪನೆ. ಹಾಗಾಗಿ ಜೆಂಡರ್ ಬದಲಾಗ್ತಾ ಹೋಗೋದೇ ಟ್ರಾನ್ಸ್ಜೆಂಡರ್ ಆಗಿ ಬದಲಾಗೋದು. ಖಂಡಿತ ಅದು ಸ್ವಾಭಾವಿಕವಾಗಿ ಬದಲಾಗುತ್ತೆ. ಆದರೆ ಜನರಿಗೆ, ಸಮುದಾಯಕ್ಕೆ, ಸಮೂಹಕ್ಕೆ, ಸಮಾಜಕ್ಕೆ ಯಾಕೆ ಅದು ಸರ್ಪ್ರೈಸ್ ಆಗುತ್ತೆ ಅಂದ್ರೆ ಅವರ ಕಟ್ಟುಪಾಡುಗಳ ಪ್ರಕಾರ ಹೋಗೋದಿಲ್ಲ. ಸಹಜವಾಗಿ ನನಗೆ ಬದಲಾದಾಗ ಅದನ್ನ ನನ್ನ ಕುಟುಂಬ ಇರ್ಬೋದು, ಸಮಾಜ ಇರ್ಬೋದು, ಡೈಜೆಸ್ಟ್ ಮಾಡ್ಕೊಳಕ್ ಆಗದೆ ಇದ್ದಾಗ ನಾನು ಅಂಚಿಗೆ ತಳ್ಳಲ್ಪಡ್ತೀನಿ. ಮತ್ತೆ ಹೀಗೆ ನನ್ನನ್ನು ನಾನು ಲಿಂಗತ್ವ ಅಲ್ಪಸಂಖ್ಯಾತಳು ಅಂತ ಗುರುತಿಸ್ಕೊಳ್ಬೇಕಾದ್ರೆ ಒಂದು ವ್ಯಕ್ತಿಗೆ ಕನಿಷ್ಠ ಯಾವ ವಯಸ್ಸಿನಲ್ಲಿ ಅದು ಗೊತ್ತಾಗುತ್ತೆ ಅಂತ? ನನ್ನ ಸ್ವ ಅನುಭವವೂ ಸೇರಿದಂತೆ ನನ್ನ ಸ್ನೇಹಿತರ ಜೊತೆಯಲ್ಲಿ ನಾನು ಬೆಳೆದಿರೋದ್ರಿಂದ 8-10ನೇ ವಯಸ್ಸಿನಲ್ಲೇ ನಮಗೆ ಅನಿಸ್ತಾ ಇರುತ್ತೆ, ನಾನು ಹುಡುಗ ಆಗಿದ್ದೀನಿ, ಹುಡುಗಾಗಿ ಹುಟ್ಟಿದ್ದೀನಿ, ಬಟ್ ಐ ಆಮ್ ನಾಟ್ ಬಾಯ್.
ಓಹೋ ಹೋ ಹೋ. ಸೊ ನಮಗೊಂದು ಪಕ್ಕ ಕ್ಲಾರಿಟಿ ಅಂತ ಸಿಗೋದು 8th ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ 13ರಿಂದ 15ನೇ ವಯಸ್ಸಿನ ಒಳಗೆ ಅವ್ರಿಗೆ ಗೊತ್ತಾಗುತ್ತೆ, ಇಲ್ಲ ಸಮಥಿಂಗ್ ಇಸ್ ಹ್ಯಾಪ್ನಿಂಗ್ ಇನ್. ಅಂದರೆ ಹದಿಹರಿಯಕ್ಕೆ ಕಾಲಿಡುವ ಸ್ವಲ್ಪ ಮುನ್ನ ಮತ್ತು ಹದಿಹರಿಯದಲ್ಲಿ ನಮ್ಮ ಪ್ರಯಾಣ ಸಾಗುವಾಗ ನಮಗೆ ನಿಚ್ಚಳವಾಗಿ ಗೊತ್ತಾಗತ್ತೆ ನಾವು ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ್ದೀವೋ ಇಲ್ವೋ ಅನ್ನೋದು. ಅದು ಸಾಧಾರಣವಾಗಿ ಸಮಾಜದಲ್ಲಿ ಕಲ್ಪನೆಯಲ್ಲಿರೋದು ಹುಡುಗರೆಲ್ಲ ಹುಡುಗಿರಾಗ್ತಾರೆ ಅನ್ನೋ ಥರ, ಗಂಡಸರು ಹೆಂಗಸರಾಗ್ತಾರೆ ಅಂತ. ಆದರೆ ನೀವು ಈಗ ಹೇಳ್ತಾ ಇದ್ದೀರಾ ಗಂಡಸರು ಸಹ ಹೆಂಗಸರು ಸಹ ಗಂಡಸರಾಗಲಿಕ್ಕೆ ಸಾಧ್ಯ ಇದೆ, ಅದನ್ನು ಟ್ರಾನ್ಸ್ಜೆಂಡರ್ ಅಂತಾನೆ ಕರೀತೀವಿ. ಆಫ್ ಕೋರ್ಸ್, ಬಟ್ ಅವರು ತುಂಬಾ ವಿಸಿಬಲ್ ಆಗಿಲ್ಲ. ಈಗ ಮೇಲ್ ಟು ಫೀಮೇಲ್ ಟ್ರಾನ್ಸ್ಜೆಂಡರ್ಸ್ ಎಷ್ಟು ಶೋಷಣೆಗೆ ಒಳಗಾಗಿದ್ದಾರೋ ಅದಕ್ಕಿಂತ ದುಪ್ಪಟ್ಟು ಶೋಷಣೆಗೆ ಒಳಗಾಗಿರ್ತಕ್ಕಂಥದ್ದು ಫೀಮೇಲ್ ಟು ಮೇಲ್ ಟ್ರಾನ್ಸ್ಜೆಂಡರ್ಸ್. ಯಾಕೆಂದ್ರೆ ಮೇಲ್ ಟು ಫೀಮೇಲ್ ಟ್ರಾನ್ಸ್ಜೆಂಡರ್ಸ್ಗೆ ನಾವು ಕುಟುಂಬದಿಂದ ಹೊರಗೆ ಬರ್ತೀವಿ, ವಿಸಿಬಿಲಿಟಿ ಇದೆ, ನಮಗೆ ಅಟ್ಲೀಸ್ಟ್ ಗೊತ್ತಾಗುತ್ತೆ ನಾವು ಸಮಾಜಕ್ಕೆ. ನಾವು ಯಾವುದೇ ಕ್ಷೇತ್ರದಲ್ಲಿ ನಮಗೆ ಉದ್ಯೋಗ ಸಿಗಲಿಲ್ಲ, ಅವಕಾಶ ಸಿಗಲಿಲ್ಲ ಅಂದರೂ ಕೂಡ ಎಲ್ಲರಿಗೂ ಗೊತ್ತಿದೆ ಸೆಕ್ಸ್ ವರ್ಕ್ ಮತ್ತೆ ಬೆಗಿಂಗ್ ಅಲ್ಲಾದರೂ ತೊಡಗಿಸ್ಕೊಳ್ತಾರೆ ಫಾರ್ ಬ್ರೆಡ್ ಅಂಡ್ ಬಟರ್. ಬಟ್ ಫಿಮೇಲ್ ಟು ಮೇಲ್ ಟ್ರಾನ್ಸ್ಜೆಂಡರ್ಸ್ಗಳಿಗೆ ಅವರು ಇನ್ನೂ ಶೋಷಣೆಗೆ ಒಳಗಾಗಿರೋದ್ರಿಂದ, ಯಾವುದೇ ರೀತಿಯ ಅವಕಾಶಗಳು ಸಿಗದೇ ಇರೋದ್ರಿಂದ ಅವರ ಸಂಖ್ಯೆಯೂ ಕಡಿಮೆ ಇದೆ ಮತ್ತು ಅವ್ರಿಗಿನ್ನೂ ಒತ್ತಡಕ್ಕೆ ಜಾಸ್ತಿ ಒಳಗಾಗ್ತಾ ಇದ್ದಾರೆ. ಅಂದರೆ ನಿಶಾ ಅವರು ಹೇಳುವ ಮಾತಿನ ಪ್ರಕಾರ ಗಂಡಸರು ಹೆಂಗಸರಾಗೋದು ಮಾತ್ರ ಅಲ್ಲ, ಹೆಣ್ಣು ಮಕ್ಕಳು ಹೆಂಗಸರು ಸಹ ತಮ್ಮನ್ನು ತಾವು ಗಂಡು ಅಂತ ಗುರುತಿಸಿಕೊಂಡು ಸಮಾಜದಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ. ಇಲ್ಲಿ ಪದವೇ ಹೇಳ್ತಾ ಇದೆ ಅಲ್ಪಸಂಖ್ಯಾತರು ಅಂತ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಾವು ಅಂತಹ ಅಲ್ಪಸಂಖ್ಯಾತರಿಗೆ ಇರುವ ಕಾನೂನು ಮತ್ತು ಯೋಜನೆಗಳ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ನಾನು ವೆಂಕಟೇಶ್ ಕಾನೂನು ತಜ್ಞರನ್ನ ಕೇಳಲಿಕ್ಕೆ ಬಯಸ್ತೀನಿ. ಈ ಸಮುದಾಯಕ್ಕಾಗಿ ಏನಾದರೂ ಕಾನೂನುಗಳು ಇದೆಯಾ? ಈ ಸಮುದಾಯಕ್ಕೆ ಒಂದು ಕಾನೂನು ಅಂತ ಪ್ರತ್ಯೇಕವಾದ ಕಾನೂನು, ಈಗ ಟ್ರಾನ್ಸ್ಜೆಂಡರ್ ಆ್ಯಕ್ಟ್ ಬಂದಿರೋದು ಬಿಟ್ಟರೆ ಬೇರೆ ಯಾವುದೂ ಕಾನೂನುಗಳಿಲ್ಲ. ಇನ್ಫ್ಯಾಕ್ಟ್ ಇವತ್ತು ಕೂಡ ಇದು ಬೆಳೀತಾ ಇರುವಂತಹ ಒಂದು ಕಾನೂನುಗಳಲ್ಲಿ ಬೆಳೀತಿರುವಂಥ ಪ್ರಕ್ರಿಯೆ. ಇನ್ಫ್ಯಾಕ್ಟ್ ಸೇಮ್ ಸೆಕ್ಸ್ ಮ್ಯಾರೇಜ್ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟಲ್ಲಿ ನಮಗೆ ಮೊನ್ನೆ ತಾನು ನಾವು ತೀರ್ಪನ್ನು ನೋಡಿದ್ದೀವಿ. ಸೊ ಈ ಸಾಕಷ್ಟು ಬದಲಾವಣೆ ಆಗಬೇಕಾದ ಅವಶ್ಯಕತೆ ಇದೆ. ಇನ್ಫ್ಯಾಕ್ಟ್ 2014ರಲ್ಲಿ ಬಂದಂಥ ನಾಜ್ ಫೌಂಡೇಶನ್ ವರ್ಸಸ್ ಇದು ನಾಲ್ಸಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೆಳಗಡೆಗೆ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿನೇ ಒಂದು ರಿಟ್ ಪಿಟಿಷನ್ ಹಾಕಿತ್ತು. ಅದರಲ್ಲೊಂದು ನಿರ್ದೇಶನಗಳು ಕೊಡಲಾಗಿದೆ, ಸಾಕಷ್ಟು ನಿರ್ದೇಶನಗಳು ಸರ್ಕಾರಗಳಿಗೆ ಕೊಡಲಾಗಿದೆ. ಸೊ ಅದು ಮೊಟ್ಟ ಮೊದಲೇ ನಮ್ಮ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಕೊಟ್ಟ ನಿರ್ದೇಶನಗಳು ಕೂಡ ಕಾನೂನಾಗಿ ನಾವು ಪರಿಗಣಿಸ್ತೀವಿ. ಆದ ಕಾರಣ ಅದು ಕಾನೂನು ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ನೋಡೋದಕ್ಕೆ ಸಾಕಷ್ಟು ಈ ರಾಜ್ಯದ ಕಾರ್ಯಕ್ರಮಗಳಲ್ಲಿ, ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಮುಂಚೆ ನಾವು ಒಂದು ಅರ್ಜಿ ಕೊಟ್ಟಾಗ ಅಲ್ಲಿ ದ್ವಾರಕನಾಥ್ ಅವರು ಅಲ್ಲಿ ಚೇರ್ಮನ್ ಆಗಿದ್ದಾಗ ತುಂಬ ಒಂದು ಕೂಲಂಕಷವಾಗಿ ಚರ್ಚೆ ಮಾಡಿಸಿ ಒಂದು ವರದಿ ಸರ್ಕಾರಕ್ಕೆ ಕೊಟ್ಟಿದ್ರು, ಯಾವ್ಯಾವ ರೀತಿಯ ಅನುಕೂಲ ಈ ಸಮುದಾಯಗಳಿಗೆ ಮಾಡಿಕೊಡ್ಬೇಕು ಅನ್ನೋಂಥದ್ದು. ಸೊ ಈ ರೀತಿಯಂಥ ಪ್ರಯತ್ನಗಳು ಸಾಕಷ್ಟು ವರ್ಷದಲ್ಲಿ ನಡೀತಾ ಇವೆ. ನಿಮಗೆ ತಮಿಳುನಾಡಲ್ಲೂ ಕೂಡ ಅಂಥದ್ದೇ ಒಂದು ಪ್ರಯತ್ನ ನಡೆದಿದೆ, ಮಹಾರಾಷ್ಟ್ರದಲ್ಲಿ ಇಂಥದ್ದೇ ಪ್ರಯತ್ನ ನಡೆದಿದೆ. ತಮಿಳುನಾಡಲ್ಲಿ ನಿಮಗೆ ಅರವಾಣಿ ಬೋರ್ಡ್ ಅಂತ ಮೊಟ್ಟ ಮೊದಲು ಮಾಡಿರುವಂಥದ್ದು. ನಂತರ ಕೇರಳದಲ್ಲಿ ನಿಮಗೆ ಈ ಪಾಲಿಸಿ, ಟ್ರಾನ್ಸ್ಜೆಂಡರ್ ಪಾಲಿಸಿ ಅಂತಲೇ ಸರ್ಕಾರದ ಕಡೆಯಿಂದ ಒಂದು ಸರ್ಕಾರಿ ಪಾಲಿಸಿನ ಪ್ರಾರಂಭ ಮಾಡಿರುವಂಥದ್ದು. ಆಂಧ್ರ ಪ್ರದೇಶದಲ್ಲೂ ಕೂಡ ಅಂಥದ್ದೇ ಒಂದು ಕಾರ್ಯಕ್ರಮಗಳು ಮಾಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನಾಲ್ಸಾ ತುಂಬ ಗುರುತರವಾದಂಥ ಜವಾಬ್ದಾರಿ ಹೊತ್ಕೊಂಡು ಸಾಕಷ್ಟು ಕಾರ್ಯಕ್ರಮನ ದೇಶದಾದ್ಯಂತ ಮಾಡಿದ್ದಿದೆ. ಅದನ್ನು ನಾವೆಲ್ಲರೂ ಭಾಗಿಯಾಗಿದ್ದೀವಿ, ಸಂಗಮ ಮತ್ತು ನಾವೆಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಿದ್ದೀವಿ. ಸಾಕಷ್ಟು ಸಾವಿರಾರು ನ್ಯಾಯಾಧೀಶರುಗಳಿಗೆ ಈ ಲಿಂಗತ್ವ ವಿಷಯಕ್ಕೆ ಸಂಬಂಧಪಟ್ಟಂತೆ, ಕಾನೂನಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಹೇಗೆ ನಾವು ಕೋರ್ಟ್ಗಳಲ್ಲಿ ಅವ್ರನ್ನ ನಾವು ವ್ಯವಹರಿಸಬೇಕು ಅನ್ನುವಂಥದ್ದು, ಅದಕ್ಕೆ ಸಂಬಂಧಪಟ್ಟ ಸಾಕಷ್ಟು ಸಮಸ್ಯೆಗಳಿದ್ದ ಕಾರಣ ಅದು ಚರ್ಚೆಗೆ ತಂದು ನಾಲ್ಸಾ ತುಂಬಾ ಕೆಲಸ ಮಾಡಿದೆ. ಆ ವಿಷಯದಲ್ಲಿ ನಾವು ಹೇಳಲೇಬೇಕಾದ ಅವಶ್ಯಕತೆ. ನಾಲ್ಸಾ ಮಾಡಿರುವಂಥ ಕೆಲಸದಲ್ಲಿ ಬಂದಿರುವಂಥ ತೀರ್ಪುಗಳೇನಿವೆ ಮತ್ತು ಈಗಾಗಲೇ ಮಾಡಿರುವಂಥ ಪಾಲಿಸಿಗಳೇನಿವೆ ಅವನ್ನ ನಾವು ಆ ಕಾರ್ಯಕ್ರಮಗಳ ಮೂಲಕ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮಲ್ಲಿ 2012 ಡಿಸೆಂಬರ್ ಒಳಗೇನೆ ಈ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಇಂತಿಂಥ ಅನುಕೂಲಗಳು ಆಗಬೇಕು ಅಂತ ಒಂದು ಕರಡು ಯೋಜನೆ, ಅದು ಡಿಸೆಂಬರ್ನಲ್ಲಿ ಜಾರಿಗೆ ಬರಬೇಕಾಗಿತ್ತು 2012ರಲ್ಲಿ ಆ ಕರಡು ಯೋಜನೆ. ಅದು ಬಹುಶಃ ಇವತ್ತವರೆಗೂ ಈ ರಾಜ್ಯದಲ್ಲಿ ಚಾಲ್ತಿಲಿ ಬಂದಿಲ್ಲ ಅಂದ್ಕೊಳ್ತೀವಿ. ಅದಕ್ಕೆ ಏನು ಕಾರಣ ಮತ್ತು ಆ ಯೋಜನೆಯಲ್ಲಿ ನೀವು ಏನನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಾ? ಇವತ್ತು ಈ ರೀತಿ
ಅದಕ್ಕೂ ಮುಂಚೆ ಬೆಳವಣಿಗೆ ಆಗಿದೆ. ಆ್ಯಕ್ಚುಲಿ ಇವತ್ತು ಆ ಕರ್ನಾಟಕದ ತೀರ್ಮಾನಕ್ಕಿಂತಲೂ ಹೆಚ್ಚಾಗಿ ನಾಲ್ಸಾ ತೀರ್ಪಲ್ಲಿ ಸುಪ್ರೀಂ ಕೋರ್ಟ್ ಮಾಡಿದೆ, ಅದು ದೇಶದಾದ್ಯಂತ ಎಲ್ಲರಿಗೂ ಅನ್ವಯವಾಗುವಂತಹ ಒಂದು ಕಾನೂನಾಗಿದೆ. ಅದರ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ. ಇನ್ಫ್ಯಾಕ್ಟ್ ನಾಲ್ಸಾ ತೀರ್ಪಲ್ಲಿ ನಿರ್ದೇಶನ ಕೊಡಲಾಯಿತು. ಯಾವ ರೀತಿ ನಿರ್ದೇಶನ ಕೊಡಲಾಯಿತು ಅಂತಂದರೆ, ಶೈಕ್ಷಣಿಕವಾಗಿ ಇರುವಂಥ ನಿರ್ದೇಶನಗಳು, ಆಮೇಲೆ ಅವರಿಗೆ ಸಾಮಾಜಿಕವಾಗಿರುವಂಥ ನಿರ್ದೇಶನಗಳು, ಅವರ ಸ್ವಾಸ್ಥ್ಯಕ್ಕೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ನಿರ್ದೇಶನಗಳು, ಅವರ ಕೆಲಸಕ್ಕೆ ಸಂಬಂಧಪಟ್ಟಂಥ ನೌಕರಿಗೆ ಸಂಬಂಧಪಟ್ಟಂಥ ನಿರ್ದೇಶನಗಳು, ಅವರಲ್ಲಿರುವಂಥ ವಯಸ್ಕರಿಗಿರುವಂಥ ವಿಷಯಗಳಿಗೆ ಸಂಬಂಧಪಟ್ಟಂತೆ ಇರೋ ನಿರ್ದೇಶನಗಳು, ಸಾಮಾಜಿಕವಾಗಿ ಅವರಲ್ಲಿರುವಂಥ ತಾರತಮ್ಯ ಇಲ್ಲದೇ ಇರುವಂಥ ಒಂದು ವ್ಯವಸ್ಥೆ ಹುಟ್ಟು ಹಾಕುವಂಥ ನಿರ್ದೇಶನಗಳು, ಇವೆಲ್ಲವನ್ನು ಒಳಗೊಂಡಂಥ ಒಂದು ದೊಡ್ಡ ಪಟ್ಟಿಯನ್ನೇ ಸುಪ್ರೀಂ ಕೋರ್ಟ್ ಮಾಡಿ ಇದನ್ನು ಸುಪ್ರೀಂ ಕೋರ್ಟ್ ಆದೇಶದಲ್ಲೇ ಅದರಲ್ಲಿ ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟಿದ್ದೇನೆ. ಪ್ರತಿಯೊಂದು ರಾಜ್ಯವೂ ಕೂಡ ಇದನ್ನು ಅನ್ವಯಿಸಲೇಬೇಕಾದ ಅವಶ್ಯಕತೆ ಇದೆ, ಇದನ್ನು ಜಾರಿಗೆ ತರಬೇಕಾದ ಅವಶ್ಯಕತೆ ಇದೆ ಅಂಥೇಳಿ ಪ್ರತಿಯೊಂದಕ್ಕೂ ನಿರ್ದೇಶನ ಕೊಡಲಾಗಿದೆ. ಇನ್ಫ್ಯಾಕ್ಟ್ ಇವತ್ತು ಆ ನಿಟ್ಟಲ್ಲಿ ಕರ್ನಾಟಕದಲ್ಲಿ ಒಂದು ಮೊಟ್ಟ ಮೊದಲ ಪ್ರಯತ್ನ ಆಯಿತು. ಸಂಗಮ ಸಂಸ್ಥೆಯಿಂದ ನಾವು ಹೈಕೋರ್ಟ್ಗೆ ಅರ್ಜಿ ಕೊಟ್ವಿ, ನಮಗೆ ಸರ್ಕಾರಿ ನೌಕರಿಯಲ್ಲಿ ನಮಗೆ ಭಾಗ ಕೊಡಬೇಕು, ನಮಗೊಂದು ಪರ್ಸೆಂಟೇಜ್ ಕೊಡಬೇಕು ಅನ್ನೋಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾದ ಚರ್ಚೆ ಹೈಕೋರ್ಟ್ ನಡೆಸಿತು. ಅದಕ್ಕೆ ಅದ್ಭುತವಾದಂತಹ ಸಹಾಯ ನಮಗೆ ಸರ್ಕಾರದ ಕಡೆಯೂ ಸಿಕ್ತು, ನಮ್ಮ ಕಡೆಯೂ ಸಿಕ್ತು. ಜೊತೆಗೆ ನಮಗೆ ಇಲ್ಲಿ ನಮ್ಮ ಜೊತೆಗೆ ಸೇರಿದಂಥ ಸಂಘಟನೆಗಳು ಕೂಡ ಅದರಲ್ಲಿ ಸಾಕಷ್ಟು ಸಹಾಯ ಮಾಡಿದ್ವು. ಆಮೇಲೆ ನಮ್ಮ ಪರವಾಗಿ ನಾವು ಹಾಕಿದ ಪೆಟಿಷನ್ಗೆ ಜೊತೆಗೆ ಜೈನ ಕೊಠಾರಿ ಸೀನಿಯರ್ ಅಡ್ವೊಕೇಟ್ ಅವರು ಕೂಡ ನಮ್ಮ ಜೊತೆಗೆ ಜಾಯಿನ್ ಆದರು. ಹಾಗಾಗಿ ಒಂದು ಮೂಲಭೂತವಾದಂಥ ಒಂದು ಬದಲಾವಣೆ ತರಲಿಕ್ಕೆ ಸಾಧ್ಯ ಆಯಿತು. ಇವತ್ತು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾವುದೇ ಸರ್ಕಾರಿ ನೌಕರಿಯಲ್ಲಿ ನಿಮಗೆ ಲಿಂಗೇತ ಟ್ರಾನ್ಸ್ಜೆಂಡರ್ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟವಾಗಿ ಟ್ರಾನ್ಸ್ಜೆಂಡರ್ ಸಮುದಾಯಕ್ಕೆ ಸಂಬಂಧಪಟ್ಟಂತೆ 1% ನೀವು ಅಕ್ರಾಸ್, ಅದು ಜನರಲ್ ಮೆರಿಟಲ್ಲಿ ಆಗಿರ್ಬೋದು, ಈ ಸ್ಪೆಷಲೈಸ್ಡ್ ಕ್ಯಾಟಗರಿ, ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್, OBC ಯಾವುದೇ ಕ್ಯಾಟಗರಿಯಲ್ಲಿ ಆಗಿರ್ಬೋದು, 1% ನೌಕರಿಯನ್ನು ಟ್ರಾನ್ಸ್ಜೆಂಡರ್ ಸಮುದಾಯಕ್ಕೆ ಮೀಸಲಿಡಬೇಕು ಅಂತ ಹೇಳಿ ಕರ್ನಾಟಕದ ಕಾನೂನಿಗೆ ತಿದ್ದುಪಡಿ ಸೇವೆಗಳ ಇದು ನಿಜವಾಗ್ಲೂ ಬಹಳ ಆಸಕ್ತಿದಾಯಕ ವಿಷಯ. ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂಥ ಏನು ಮೀಸಲಾತಿ ವರ್ಗಗಳು ಇದೆಯೋ ಈಗಾಗಲೇ ಆ ಎಲ್ಲ ಮೀಸಲಾತಿ ವರ್ಗಗಳಿಗೂ ಅನ್ವಯ ಆಗುವ ಹಾಗೆ ಸರ್ಕಾರಿ ನೌಕರಿಯಲ್ಲಿ 1% ಪದವಿಯನ್ನು, ಆ ನೌಕರಿಯನ್ನು ನಮ್ಮ ಟ್ರಾನ್ಸ್ಜೆಂಡರ್ ಸಮುದಾಯಕ್ಕೆ ಮೀಸಲಿಡಬೇಕು ಅಂತ ಕಾನೂನು ಜಾರಿಗೆ ಬಂದಿದೆ. ಎಲ್ಲ ವರ್ಗಗಳಲ್ಲೂ ಕೂಡ ಎಲ್ಲ ವರ್ಗ, ಅದೊಂದು ಬಹಳ ಆಸಕ್ತಿದಾಯಕ ವಿಷಯ. ಅದು ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಲೋಕಲ್ ಬಾಡಿ ಆಗಿರ್ಬೋದು, ಒಂದು ಮುನ್ಸಿಪಾಲಿಟಿ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಯಾವುದೇ ಇಲಾಖೆ ಆಗಿರ್ಬೋದು, ಸರ್ಕಾರಿ ನೌಕರಿ ರೀತಿಯಲ್ಲಿರುವಂಥ ಸೇವೆಗಳ ಕಡೆಗೆ ಬರುವಂಥ ಲೋಕಸೇವಾ ಆಯೋಗ, ಕರ್ನಾಟಕ ಲೋಕಸೇವಾ ಆಯೋಗದ ಕೆಳಗಡೆ ಬರುವಂತಹ ಎಲ್ಲ ಎಂಪ್ಲಾಯ್ಮೆಂಟ್ ಏನೇನು ನೌಕರಿ ಕರೆಯಲಾದ ಎಲ್ಲ ಒಂದು ನೌಕರಿಗೆ ಸಂಬಂಧಪಟ್ಟಂತೆ 1% ಅದರಲ್ಲಿ ಕೊಡಬೇಕು. ಖಾಸಗಿಯವರಿಗೆ ಅಪ್ಲೈ ಆಗೋ ಹಾಗೆ ಕಾನೂನು ಖಾಸಗಿ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲದಕ್ಕೂ ಕೂಡ ಕೊಡಬೇಕು ಅನ್ನೋದು ರೀತಿ ಆ ಚರ್ಚೆ ಇನ್ನೂ ನಡೀತಾ ಇದೆ. ನಿಶಾ ಅವರೇ ಹೇಳಿ, ನೀವು ಆಗಲೇ ಹೇಳಿದ್ರಿ ನಾನು ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ್ದೀನಿ ಅಂತ ಗುರುತಿಸ್ಕೊಳ್ಬೇಕು ಅಂದರೆ ಕಡೆ ಪಕ್ಷ ಪ್ರೌಢಶಾಲೆಯ ವಿದ್ಯಾರ್ಥಿ ಆದಾಗ ಅದು ನಿಚ್ಚಳ ಆಗುತ್ತೆ ಅಂತ. ಈಗ ನಾವು ಮೀಸಲಾತಿ ವಿಷಯಕ್ಕೆ ಬಂದಾಗ ಉದ್ಯೋಗದಲ್ಲಿ ಮೀಸಲಾತಿ ಇದೆ, ಶಿಕ್ಷಣದಲ್ಲಿ ಮೀಸಲಾತಿ ಕೊಡಬೇಕು ಅಂದರೆ ಈಗ ಜಾತಿಯಿಂದ ಅಲ್ಪಸಂಖ್ಯಾತರಿಗೆ ನಾವು ಶಿಕ್ಷಣದಲ್ಲಿ ಪ್ರಾಥಮಿಕ ಹಂತದಿಂದ ಮೀಸಲಾತಿಯನ್ನು ಕೊಡ್ತಾ ಇದ್ದೀವಿ. ಈಗ ಇಂಥ ಜನಕ್ಕೆ ಮೀಸಲಾತಿ ಕೊಡಬೇಕು ಅಂದರೆ ಅದು ಯಾವಾಗಿಂದ ಆರಂಭವಾಗಬೇಕು ಮತ್ತು ಅದೇನಾದರೂ ಈಗಾಗಲೇ ಇದೆಯಾ? ಕೊಪ್ಪಳ ಯೂನಿವರ್ಸಿಟಿನಲ್ಲಿ 3 ತಿಂಗಳ ಹಿಂದೆ ಅವರು ಯೂನಿವರ್ಸಿಟಿಲಿ ಹೈಯರ್ ಎಜುಕೇಷನ್ಗೆ ರಿಸರ್ವೇಷನನ್ನು ಮಾಡಿದ್ದಾರೆ. ಅದನ್ನು ಕೂಡ ನಾವು ಸ್ವಾಗತಿಸಿದ್ವಿ. ಬಟ್ ನನಗೆ ಏನು ಅನಿಸುತ್ತೆ ಅಂದರೆ ಹೈಸ್ಕೂಲ್ನಲ್ಲಿ 8ನೇ ತರಗತಿಯಿಂದ 10ನೇ ತರಗತಿಯ ಒಳಗೆ ಅಲ್ಲಿ ಒಂದು ಕೌನ್ಸಿಲಿಂಗ್ ಸೆಂಟರ್ ಇರಬೇಕು, ಅಥವಾ ಬುಕ್ಗಳಲ್ಲಿ ಪಠ್ಯ ಪುಸ್ತಕದಲ್ಲಿ ಟ್ರಾನ್ಸ್ಜೆಂಡರ್ಸ್ ಅಂದರೆ ಏನು ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಬಹಳಷ್ಟು ವಿದ್ಯಾರ್ಥಿಗಳು, ನನ್ನನ್ನು ಸೇರಿದಂತೆ ಬಹಳಷ್ಟು ಜನ, ನಾವು ಎಜುಕೇಷನಿಂದ ಡ್ರಾಪ್ ಔಟ್ ಆಗೋದೇ 10th ಸ್ಟ್ಯಾಂಡರ್ಡಲ್ಲಿ, ಫಸ್ಟ್ PUನಲ್ಲಿ. ಯಾಕೆಂದರೆ ಆವಾಗ ನಮ್ಮಲ್ಲಿ ಆದಂಥ ಬದಲಾವಣೆಯಿಂದ ಬಹಳಷ್ಟು ಹಿಂಸೆಗೊಳಗಾಗ್ತೀವಿ ನಾವು. ಆಗ ನಾವು ಸಡನ್ನಾಗಿ ಯಾರ ಹತ್ರ ಹೋಗಿ ಹೇಳ್ಕೊಳ್ತೀವಿ? ಹೆಡ್ ಮಾಸ್ಟರ್ ಹತ್ರ ಹೇಳ್ಕೊಳ್ತೀವಿ, ಪ್ರಿನ್ಸಿಪಲ್ ಹತ್ರ ಹೇಳ್ಕೊಳ್ತೀವಿ. ಅವರಿಗೆ ಈ ಜೆಂಡರ್ ಸೆಕ್ಷುಯಾಲಿಟಿ ಬಗ್ಗೆ ಮಾಹಿತಿ ಇಲ್ಲದೇನೆ ಟ್ರಾನ್ಸ್ಜೆಂಡರ್ಸ್ಗಳ ಗುಣಲಕ್ಷಣಗಳು ಏನು ಅನ್ನುವ ಮಾಹಿತಿಯೇ ಇಲ್ಲದೇ ಇದ್ದರೆ ಅವ್ರು ನಮ್ಗೆ ಹೇಗೆ ತಾನೇ ಸಪೋರ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಸಪೋರ್ಟ್ ಮಾಡದೇ ಇದ್ದಾಗ ಇನ್ಯಾರ ಹತ್ರ ಹೇಳ್ಕೊಳ್ಳೋಣ? ಆಬ್ವಿಯಸ್ಲಿ ಎಜುಕೇಷನಿಂದ ನಾವು ಡ್ರಾಪ್ ಔಟ್ ಆಗ್ತೀವಿ. ಸೊ ಎಜುಕೇಷನ್ನೇ ಇಲ್ಲ ಅಂತಂದರೆ ಸಾಮಾಜಿಕ ನ್ಯಾಯವನ್ನು ಪಡ್ಕೊಳ್ಳೋದಾದರೂ ಹೇಗೆ?
ಅದು ಪ್ರೈವೇಟ್ ಅಂದ್ರೆ ನೀವು ಈಗ ಮುಂದುವರಿದ ವಿದ್ಯಾಭ್ಯಾಸದಲ್ಲಿ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಮೀಸಲಾತಿ ಕೊಟ್ಟರೆ ಸಾಕಾಗೋದಿಲ್ಲ. 10ನೇ ಕ್ಲಾಸು ನೀವು ಹೇಳಿದಾಗೆ ಸಾಧಾರಣ ಎಲ್ಲ ವರ್ಗಕ್ಕೆ ಸೇರಿದ ಮಕ್ಕಳು ಡ್ರಾಪ್ಔಟ್ ಅಂತ ಆಗುವುದು 10ನೇ ಕ್ಲಾಸು PUC ಹಂತದಲ್ಲಿ. ಆ ಮಟ್ಟದಲ್ಲಿ ನಾವು 14 ವರ್ಷ ವರೆಗಿನ ಎಲ್ಲ ಮಕ್ಕಳಿಗೂ ನಾವು ಶಿಕ್ಷಣವನ್ನು ಮೂಲಭೂತ ಹಕ್ಕು ಅಂತ ಮಾಡಿದ್ದೀವಿ. ಆದರೆ ಇಂತಹ ಮಕ್ಕಳಿಗೆ ಹೆಚ್ಚುವರಿ ಮೀಸಲಾತಿಯನ್ನು ಕೊಡಬೇಕು, ಅದು ಆ ಯೋಜನೆಯಲ್ಲಿ ಇದೆ ಅಂತೀರಾ? ಇಲ್ಲ, ಆ್ಯಕ್ಚುಲಿ ನಾನು ಮೀಸಲಾತಿ ಅನ್ನೋದಕ್ಕಿಂತ ಪಠ್ಯಕ್ರಮದಲ್ಲಿ ಟ್ರಾನ್ಸ್ಜೆಂಡರ್ಸ್ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಅದು ಪೋಷಕರಿಗಿರಲಿ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಅದರ ಬಗ್ಗೆ ಸೆನ್ಸಿಟೈಸ್ ಆಗಬೇಕು ಮುಖ್ಯವಾಗಿ. ಆಗ ಮಾತ್ರ ಟ್ರಾನ್ಸ್ಜೆಂಡರ್ ಸ್ಟೂಡೆಂಟ್ಸ್ಗಳಿಗೆ ಸಪೋರ್ಟ್ ಸಿಗುತ್ತೆ. ಮೇನ್ ಎಜುಕೇಷನ್ ಸಿಸ್ಟಮ್ನಲ್ಲಿ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸಲ್ಲಿ ಇರ್ತಕ್ಕಂಥವರಿಂದ ಸಪೋರ್ಟ್ ಸಿಗಲಿಲ್ಲ ಅಂದರೆ ಮೀಸಲಾತಿ ಇದ್ದೇನು ಪ್ರಯೋಜನ? ಫಾರ್ ಎಕ್ಸಾಂಪಲ್ 2% ರಿಸರ್ವೇಷನ್ ಸಿಕ್ತು ಎಲ್ಲ PU ಕಾಲೇಜುಗಳಲ್ಲಿ. ಬಟ್ ಅಲ್ಲಿ ಇರ್ತಕ್ಕಂಥ ಅಧಿಕಾರಿ ವರ್ಗ, ಉಪನ್ಯಾಸಕರು, ಪ್ರಾಧ್ಯಾಪಕರಿಗೆ ಮಾಹಿತಿಯೇ ಇಲ್ಲದೆ ಇದ್ದರೆ ನೀವು ಮೀಸಲಾತಿ ಕೊಟ್ಟೇನು ಪ್ರಯೋಜನ? ಹೌದು. ಸೊ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಹೈಸ್ಕೂಲಲ್ಲಿ ಇರ್ತಕ್ಕಂತಹ ಮತ್ತು PUC ವರ್ಗದಲ್ಲಿರ್ತಕ್ಕಂತಹ ಅಧ್ಯಾಪಕರಿಗೆ, ಪ್ರಾಂಶುಪಾಲರಿಗೆ ಮಾಹಿತಿ ಹೋಗಬೇಕು. ಬೆಸ್ಟ್ ಅಂದರೆ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಸಿಲೆಬಸ್ ಆಗಿ ಬರಬೇಕು. ಟ್ರಾನ್ಸ್ಜೆಂಡರ್ ಅಂದರೆ ಏನು, ಮೇಲ್ ಟು ಫೀಮೇಲ್ ಅಂದರೆ ಏನು, ಫೀಮೇಲ್ ಟು ಮೇಲ್ ಅಂದರೆ ಏನು. ನಿಜ. ವೆಂಕಟೇಶ್ ಅವರೇ, ನೀವು ಆಗಲೇ ಹೇಳ್ತಾ ಇದ್ರಿ ಈ ಯೋಜನೆಯಲ್ಲಿ ಇದೆಲ್ಲ ಇದೆ, ಉದ್ಯೋಗಕ್ಕೆ ಮೀಸಲಾತಿ ಕೊಡಬೇಕು, ಶಿಕ್ಷಣದಲ್ಲಿ ಅವರಿಗೆ ಸಪೋರ್ಟ್ ಮಾಡಬೇಕು ಅಂತ. ಈಗ ಕರ್ನಾಟಕ ಸರ್ಕಾರದಲ್ಲಿ ಒಂದು ವಿಶ್ವವಿದ್ಯಾಲಯದಲ್ಲಿ ಮೀಸಲಾತಿ ಸಿಕ್ಕಿದೆ. ಮತ್ತು ಆ ಯೋಜನೆಯಲ್ಲಿ ನೀವು ಆಗಲೇ ಹೇಳಿದ ಹಾಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಟ್ರಾನ್ಸ್ಜೆಂಡರ್ ಸಮುದಾಯಕ್ಕೆ ಸಲ್ಲುವ ವೈದ್ಯರುಗಳನ್ನು ನೇಮಕ ಮಾಡಬೇಕು ಅಂತ. ಅದು ಆಗಿದೆಯಾ? ಈಗ ಅಂತಹ ಸೇವೆಗಳು ಲಭ್ಯ ಇದೆಯಾ? ನಮ್ಮಲ್ಲಿ ಆ ರೀತಿ ವಿಶೇಷವಾದ ವೈದ್ಯರು ಅನ್ನುವಂಥ ಕಲ್ಪನೆ ಇಲ್ಲ. ಆದರೆ ಒಂದು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿ ನಮ್ಮ ವೈದ್ಯ ವಿಜ್ಞಾನ ನಮ್ಮನ್ನು ಸಿಕ್ಕಿದೆ. ಇನ್ಫ್ಯಾಕ್ಟ್ ನಾವು ಕಳೆದ 2.5 ದಶಕದಿಂದ ನಾವು ಕೆಲಸ ಮಾಡ್ತಿರ್ಬೇಕಾದ್ರೆ ಸಾಕಷ್ಟು ಪ್ರಕರಣಗಳಲ್ಲಿ ವೈದ್ಯಕೀಯವಾಗಿರುವಂತಹ ಮಾಹಿತಿಯನ್ನು ಆಧರಿಸಿ ನಾವು ಪ್ರಕರಣಗಳನ್ನು ನಡೆಸಿದ್ದಿದೆ. ಆ ಪ್ರಕರಣ ನಡೆಸಬೇಕಾದಾಗ ಅದಕ್ಕೆ ಸಂಬಂಧಪಟ್ಟಂಥ ಸಾಹಿತ್ಯ ಏನಿದೆ ನಮಗೆ, ಲೈಂಗಿಕ ಅಲ್ಪಸಂಖ್ಯಾತರ ಆರೋಗ್ಯ ಮತ್ತು ಅವರ ದೈಹಿಕ ಮತ್ತು ಅವರ ಒಂದು ಯೋಚನಾ ಕ್ರಮ, ಮಾನಸಿಕ ಎಲ್ಲ ರೀತಿಯಲ್ಲಿರುವಂಥ ಮಾಹಿತಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂಥ ಪಠ್ಯಪುಸ್ತಕಗಳು ವೈದ್ಯಶಾಸ್ತ್ರದಲ್ಲಿ ಈಗಾಗಲೇ ಸಾಕಷ್ಟು ಇವೆ. ಅದರಲ್ಲಿ ಸಂಬಂಧಪಟ್ಟಂತೆ ನಮ್ಮಲ್ಲಿ ಸಮಸ್ಯೆ ಆಗ್ತಾ ಇರೋದು ಏನಪ್ಪ ಅಂತಂದರೆ, ಇವರಿಗೆ ಅದನ್ನು ಪಡೆಯಲಿಕ್ಕೆ ಅವಕಾಶಗಳು ಸಿಗದೇ ಇರೋವಂಥದ್ದು, ಸಾಮಾಜಿಕವಾಗಿರುವಂಥ ಒಂದು ತಾರತಮ್ಯ ನಮ್ಮಲ್ಲಿ ಇವತ್ತಿಗೂ. ಇನ್ಫ್ಯಾಕ್ಟ್ ಇದಕ್ಕೂ ಮುಂಚೆ ಒಂದು ಸೆಕೆಂಡ್ ಹೇಳಿದಾಗ ನಿಮಗೆ 14ರಿಂದ 16ನೇ ವಯಸ್ಸಿಗೆ ಬದಲಾವಣೆ ಕಂಡು ಬಂದಿರುವಂಥದ್ದು. ನಾನು ಕಳೆದ 25 ವರ್ಷಗಳಿಂದ ಸರಿಸುಮಾರು ಈ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಾ ಇದ್ದೀವಿ. ಅವರಿಗೆ ಎಲ್ಲ ಪ್ರಕರಣಗಳಲ್ಲೂ ನಾವು ಸಹಾಯ ಮಾಡ್ತಾ ಇದ್ದೀವಿ. ನಾವು ಕಂಡು ಬಂದಂಥದ್ದೇನು ಅಂತಂದರೆ, ಅವರು ತುಂಬ ಬುದ್ಧಿವಂತರು ಇರಲಿ ಅಥವಾ ಓದುವ ಇಂಟ್ರೆಸ್ಟ್ ಇರಲಿ, ಯಾವುದೇ ಇದ್ರೂ ಕೂಡ ಒಂದು 15-16ನೇ ವಯಸ್ಸಿಗೆ ಸಂಬಂಧಪಟ್ಟಂತೆ ಅವ್ರ ವಿದ್ಯೆ ನಿಂತು ಹೋಗಲಾಗ್ತದೆ. ಅಲ್ಲಿಂದ ಅವರು ಮುಂದೆ ಬೆಳೆಯೋಕ್ಕೆ ಸಾಧ್ಯವಾಗಿಲ್ಲ. ಮನೆಯಿಂದ ಹೊರಗೆ ಹಾಕಲಾಗ್ತದೆ ಅಥವಾ ಮನೆಯಿಂದ ಹೊರಗೆ ಬರ್ತಾರೆ, ಮನೆಯಲ್ಲಿ ಉಸಿರುಗಟ್ಟುವ ವಾತಾವರಣ ಇರ್ತದೆ. ಹಾಗಾಗಿ ಒಂದು ಬಹುಪಾಲು ಜನ ಗ್ರಾಮಾಂತರ ಪ್ರದೇಶದಿಂದ ಶಹರದ ಕಡೆಗೆ ಬಂದು ಸೇರಿಕೊಳ್ತಾರೆ. ಆಮೇಲೆ ಅವ್ರಿಗೆ ಬೇರೆ ಒಂದು ವೃತ್ತಿಗೆ ಅವಕಾಶಗಳು ಸಿಗದೇ ಇಲ್ಲ. ಅವರ ಪ್ರಯತ್ನಗಳು ಸಾಕಷ್ಟು ಜನ ಮಾಡಿದ್ದಾರೆ. ಪ್ರಯತ್ನದಲ್ಲಾದಂಥ ಅವ್ರಿಗೆ ಲೈಂಗಿಕ ಹಿಂಸೆಯಿಂದಾಗಿ ಅವರು ಕೊನೆಗೆ ಭಿಕ್ಷಾವೃತ್ತಿಯಲ್ಲೂ ಅಥವಾ ವೇಶ್ಯಾವೃತ್ತಿಯಲ್ಲೂ ಅವರು ತಮ್ಮ ಜೀವನವನ್ನು ಕಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಇನ್ಫ್ಯಾಕ್ಟ್ ಮಹಿಳೆಯರ ಪ್ರಕರಣಗಳು ಸಾಕಷ್ಟು ನಮ್ಮಲ್ಲಿ ಬಂದಿವೆ. ಆ ಪ್ರಕರಣಗಳಲ್ಲೂ ಕೂಡ ಇರುವಂಥದ್ದು ಇನ್ನೂ ತುಂಬ ದುರ್ಬರವಾದಂಥ ಸ್ಥಿತಿ. ಅವ್ರನ್ನ ಮದುವೆಗೆ ತಳ್ಳಲಾಗ್ತದೆ. ಆ ಮದುವೆಯಲ್ಲಿ ಅವರು ತುಂಬಾ ನರಕವನ್ನು ಅನುಭವಿಸಿದಂಥ ಪ್ರಕರಣಗಳು ನಾವು ಸಾಕಷ್ಟು ಪ್ರಕರಣ ನೋಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಕೇರಳದಿಂದ, ತಮಿಳುನಾಡಿಂದ, ಆಂಧ್ರದಿಂದ, ಮಹಾರಾಷ್ಟ್ರದಿಂದ, ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ, ಗೋವೆಯಿಂದ ಎಲ್ಲ ಪ್ರಕರಣ ನಾವು ನಡೆಸಿಕೊಟ್ಟಿದ್ದೀವಿ. ಅದು ತುಂಬಾ ಇದು ಗಂಡು ಹೆಣ್ಣಾಗೋದಕ್ಕಿಂತಲೂ ಹೆಣ್ಣು ಗಂಡಾಗುವುದ ಪರಿಸ್ಥಿತಿಯಲ್ಲಿರುವಂಥ ಟ್ರಾನ್ಸ್ ವಿಮೆನ್ ಏನಿದ್ದಾರೆ ಅವರು ಅನುಭವಿಸಿದ್ದು ತುಂಬ ವರ್ಣನಾತೀತವಾದಂಥ ಹಿಂಸೆ ಆಗಿರ್ತದೆ. ಯಾಕೆಂದರೆ ಅವ್ರನ್ನ ಮದುವೆಗೆ ತಳ್ಳಲಾಗ್ತದೆ, ಮದುವೆಯಿಂದ ಆಚೆಗೆ ಬರಲಾರದಂಥ ಸ್ಥಿತಿ ಉಂಟಾಗ್ತದೆ, ಅವರಿಗೆ ಅನಿವಾರ್ಯ ಮಕ್ಕಳಾಗಿರ್ತವೆ. ಇದು ತುಂಬ ಕಾಂಪ್ಲೆಕ್ಸ್ ಆದಂಥ ಸ್ಥಿತಿ ಇದೆ. ಸೊ ಇದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ತುಂಬ ದೊಡ್ಡ ಮಟ್ಟದ ಸಮಸ್ಯೆ ಆಗಿದೆ. ಇವರಿಗೆ ಒಂದು ಆರೋಗ್ಯದ ಒಂದು ಸರ್ಕಾರದ ಕಡೆಯಿಂದ ಅವಶ್ಯಕತೆ ಸಿಗದೇ ಇರೋದ್ರಿಂದಾಗಿ ಇಲ್ಲಿ ಸಾಕಷ್ಟು ಜನ
ಸರಿಯಾದ ವೈದ್ಯರ ಬಳಿ ಹೋಗೋದಿಲ್ಲ. ಮತ್ತು ಸಾಕಷ್ಟು ಸಾಮಾನ್ಯರಲ್ಲಿ ಒಂದು ಅಭಿಪ್ರಾಯ ಏನಂದರೆ, ಇಂಥವರಿಗೆ ನಾವು ಎಲ್ಲ ಹೋಗುವಂಥ ಡಾಕ್ಟರ್ಗಳು ಆಗೋದಿಲ್ಲ. ಸಾಕಷ್ಟು ಡಾಕ್ಟರ್ಗಳಲ್ಲೂ ಸಹ ಈ ಅಭಿಪ್ರಾಯ ಇದೆ. ಒಂದಷ್ಟು ಪ್ರಕರಣಗಳನ್ನು ನೋಡಿದ್ದೀವಿ ನಾವು. ಟ್ರಾನ್ಸ್ಜೆಂಡರ್ ಸಮುದಾಯದವರು ಸಾಮಾನ್ಯ ಕಾಯಿಲೆಗೆ ಯಾವುದೋ ಒಂದು ವೈದ್ಯರ ಹತ್ರ ಹೋದಾಗ ಅವರು ಇಲ್ಲ, ಇದು ನಾನು ನಿಮ್ಮನ್ನು ಔಷಧಿ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಿ ಕಳಿಸಿದಂಥದ್ದು. ಆದರೆ ಒಂದು ತಿಳ್ಕೊಳ್ಬೇಕು, ಅಫ್ಕೋರ್ಸ್ ಟ್ರಾನ್ಸ್ಜೆಂಡರ್ ಬಗೆಗೆ ಈಗ ಕಾನೂನು ಜಾರಿಗೆ ಬರುವ ಹಂತದಲ್ಲಿದೆ. ಅವರಿಬ್ಬರು ಆಗಲೇ ಹೇಳಿದ ಹಾಗೆ ಅನಿವಾರ್ಯ ಪರಿಸ್ಥಿತಿಯಿಂದ ಈ ಸಮಾಜ ಬೇಡ ಅನ್ನುವ ಕೆಲಸಗಳಿಗೆ ಅವರು ಕೈ ಹಾಕ್ತಾ ಇದ್ದಾರೆ. ಯಾವಾಗ ನಾವು ಅವರನ್ನು ನಮ್ಮಲ್ಲಿ ಒಬ್ಬರು ಅಂತ ಒಪ್ಕೊಳ್ಳೋಕ್ಕೆ ಶುರು ಮಾಡ್ತೀವೋ ಆಗ ಅವರು ನಮ್ಮಂತೆಯೇ ಶಿಕ್ಷಣ ಪಡೆದು ನಮ್ಮಂತೆಯೇ ಉದ್ಯೋಗಗಳಲ್ಲಿ ಇರ್ತಾರೆ. ನಮ್ಮ ಎಲ್ಲ ದೂರುಗಳನ್ನು ಅವರು ದೂರ ಮಾಡಲಿಕ್ಕೆ ಕಾತರರಾಗಿ ಕಾಯ್ತಾ ಇದ್ದಾರೆ ಅನ್ನೋದಂತೂ ನಿಜ. ಇದರಲ್ಲಿ ನಾವು ಪದೇ ಪದೇ ಒತ್ತಿ ಹೇಳಬೇಕಾಗಿರೋದು, ಕರ್ನಾಟಕ ಸರ್ಕಾರದಲ್ಲಿ ಸರ್ಕಾರಿ ಉದ್ಯೋಗದಲ್ಲಿ ಎಲ್ಲ ವರ್ಗಗಳಲ್ಲಿ 1% ಮೀಸಲಾತಿ ಇದೆ. ಮತ್ತು ಟ್ರಾನ್ಸ್ಜೆಂಡರ್ ಅವರು ಸಾಮಾನ್ಯ ಕಾಯಿಲೆಗಳಿಗೆ ಸಾಮಾನ್ಯ ಡಾಕ್ಟರ್ ಹತ್ರನೇ ಹೋಗಬಹುದು. ಎಲ್ಲ ರಾಜ್ಯಗಳಲ್ಲೂ ಎಲ್ಲ ಹೈಕೋರ್ಟ್ಗಳಲ್ಲೂ ಇದರ ಮಾದರಿಯಾಗಿ ಕೇಳಲಾಗ್ತಾ ಇದೆ. ಪ್ರಕರಣ ನಡೆದಿವೆ. ರಾಜಸ್ಥಾನದಲ್ಲಿ ನಡೀತಾ ಇದೆ, ದೆಹಲಿಯಲ್ಲಿ ನಡೀತಾ ಇದೆ, ಕೇರಳದಲ್ಲಿ, ತಮಿಳುನಾಡಲ್ಲಿ ಪ್ರಕರಣ ನಡೀತಾ ಇವೆ. ಈ ನೌಕರಿಯಲ್ಲಿ ರಿಸರ್ವೇಷನ್ ಮೀಸಲಾತಿಗಾಗಿ ಎಲ್ಲ ಕಡೆ ನಡೀತಾ ಇದೆ. ಇದು ಸರ್ಕಾರದ್ದು ಸುಪ್ರೀಂ ಕೋರ್ಟ್ ನಿರ್ದೇಶನ ಅಡಿಯಲ್ಲಿ ಸಿಗ್ತಾ ಇರುವಂತಹ, ಇದು ಕೊಡಲೇಬೇಕಾಗಿರುವಂತಹ ಒಂದು ಹಕ್ಕಾಗಿದೆ. ಹಾಗಾದರೆ ಈ ಯೋಜನೆಗಳು, ಕಾನೂನುಗಳು ಎಲ್ಲ ತುಂಬ ಬೇಗ, ಈಗ ಆಲ್ರೆಡಿ ತುಂಬ ತಡವಾಗಿಬಿಟ್ಟಿದೆ, ಇನ್ನಾದರೂ ಜಾರಿಗೆ ಬರಬೇಕು ಅಂತ ಅನಿಸುತ್ತಲ್ವಾ? ನೀವೇನು ಹೇಳ್ತೀರಾ? ಖಂಡಿತ ಅದೇ ಕೂಡ ನಮ್ಮ ಒಂದು ಒತ್ತಾಯವೂ ಅದೇ ಇದೆ. ಒಂದು ಆಶಾಭಾವನೆಯಿಂದ ಕೂಡ ನಾವು ಇದ್ದೀವಿ, ಮತ್ತೆ ನಾವು ಅದನ್ನು ಒತ್ತಾಯ ಕೂಡ ಮಾಡ್ತಾ ಇದ್ದೀವಿ. ಯಾಕೆಂದರೆ ಅದು ನಮ್ಮ ಹಕ್ಕು. ತಾವು ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದ ಹಾಗೆ ಸಂವಿಧಾನದ ಅಡಿಯಲ್ಲಿ ಸಮಾನವಾಗಿ ಬದುಕುವ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಸೊ ಘನತೆಯಿಂದ ಬದುಕಬೇಕಂದ್ರೆ ಅದನ್ನು ಪೂರಕವಾದ ವಾತಾವರಣವನ್ನು ಕ್ರಿಯೇಟ್ ಮಾಡಿಕೊಡ್ಬೇಕಾದ್ದು ಅದು ಸ್ಟೇಟ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಮತ್ತು ಇನ್ನೊಂದು ಪ್ರಶ್ನೆ, ಈ ಆಧಾರ್ ಕಾರ್ಡು, ಪಾಸ್ಪೋರ್ಟು, ಶಾಲಾ ದಾಖಲೆ ಇರ್ಬೋದು, ಯಾವುದೇ ರೀತಿಯಾದಂತಹ ದಾಖಲೆಗಳನ್ನು ನಾವು ಮಾಡಿಸ್ಕೊಳ್ಳಿಕ್ಕೆ ಹೋದಾಗ ಅಲ್ಲಿ ಗಂಡು ಮತ್ತು ಹೆಣ್ಣು ಎನ್ನುವ ಎರಡೇ ಒಂದು ಸೆಕ್ಸನ್ನು ಕೊಟ್ಟಿರ್ತಾರೆ. ಈಗ ಅದು ನಾವು ಲಿಂಗತ್ವ ಅಲ್ಪಸಂಖ್ಯಾತರು ಅಂತ ನಮೂದನೆ ಮಾಡಿಕೊಂಡು ಆ ದಾಖಲೆಗಳನ್ನು ಹೊಂದಲಿಕ್ಕೆ ಅವಕಾಶ ಇದೆಯಾ? ಈಗ ಅವಕಾಶ ಇದೆ. ಈಗ ಆಧಾರ್ನಲ್ಲಿ ಈಗಾಗಲೇ ಗಂಡು, ಹೆಣ್ಣು ಮತ್ತು ಇತರೆ ಅನ್ನೋ ರೀತಿಯಲ್ಲಿ ತರಲಾಗಿದೆ. ಸೊ ಹಾಗಾಗಿ ನೀವು ಅದರಲ್ಲಿ ಗಂಡು, ಹೆಣ್ಣು ಅಲ್ಲ ಇತರೆನಲ್ಲಿ ನಾವು ಅದನ್ನು ಮಾರ್ಕ್ ಮಾಡಿ ನಾವು ಅದನ್ನು ಆಧಾರ್ ಕಾರ್ಡ್ ಪಡೀಲಿಕ್ಕೆ ಸಾಧ್ಯವಾಗಿದೆ. ಅದು ಇದೆಲ್ಲದನ್ನು ಯಾವುದೇ ಸರ್ಟಿಫಿಕೇಷನ್ ಹೊರತುಪಡಿಸಿ ಮೊಟ್ಟ ಮೊದಲನೇ ಬಾರಿಗೆ ತಂದಂಥ ನಮ್ಮಲ್ಲಿ ಪ್ರಕ್ರಿಯೆ ಆಧಾರ್ ಪ್ರಕ್ರಿಯೆ. ನಂತರ ಇವತ್ತು ಪಾಸ್ಪೋರ್ಟ್ ಸಂಬಂಧಪಟ್ಟಂತೆ ಆಗಲಿ, ನಾವು ಸಾಕಷ್ಟು ಜನ ನಾವು ಪಾಸ್ಪೋರ್ಟನ್ನು ಅರ್ಜಿ ಹಾಕಿ ಕೊಡಿಸಲಾಗಿದೆ. ಇವರೆಲ್ಲರಿಗೂ ಈಗ ಪಾಸ್ಪೋರ್ಟ್ ಹೊಂದಿದ್ದಾರೆ ತುಂಬ ಜನಕ್ಕೆ. ಇದು ಆಲ್ಮೋಸ್ಟ್ ಒಂದು 15-18 ವರ್ಷದ ಹೋರಾಟ ಆಗಿದೆ ನಮ್ಮಲ್ಲಿ. ನಾವು ಹೋರಾಟ ಮಾಡಿ ಪಾಸ್ಪೋರ್ಟನ್ನು ಇವರಿಗೆ ಕೊಡಿಸಲಾಗಿದೆ. ಈಗ ಬಂದಿರೋ ಟ್ರಾನ್ಸ್ಜೆಂಡರ್ ಕಾನೂನಲ್ಲಿ ಸಾಕಷ್ಟು ಲೋಪಗಳು ಇದ್ದರೂ ಕೂಡ ಆ ಕಾನೂನು ಅಡಿಯಲ್ಲಿ ಇರುವಂಥ ಅವಕಾಶಗಳು, ಜೆಂಡರ್ ಐಡೆಂಟಿಟಿ ಸಂಬಂಧಪಟ್ಟಂತೆ ಒಂದು ಸರ್ಟಿಫಿಕೇಟ್ ಪಡೆದುಕೊಳ್ಳೋದಾಗಲಿ ಮತ್ತು ಜೆಂಡರ್ ಚೇಂಜಿಗೆ ಸಂಬಂಧಪಟ್ಟಂಥ ಒಂದು ಪ್ರಕ್ರಿಯೆ, ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಸಾಕಷ್ಟು ಪ್ರಶ್ನೆಗಳೇ ಇದ್ದರೂ ಕೂಡ ಅದೊಂದು ಪ್ರಕ್ರಿಯೆ ಅವಕಾಶಗಳು ಇವತ್ತು ಮಾಡಿಕೊಡಲಾಗಿದೆ. ಒಂದ್ಸಲ ಜೆಂಡರ್ ಚೇಂಜ್ ಮಾಡಿಕೊಂಡ ಪಕ್ಷದಲ್ಲಿ ಅವರಿಗೆ ಒಪ್ಪಿರುವಂಥ ಜೆಂಡರ್ ಅಡಿಯಲ್ಲಿ ಅವರಿಗೆ ಎಲ್ಲ ರೀತಿಯ ಸರ್ಕಾರಿ ದಾಖಲೆಗಳನ್ನು ಬದಲಾವಣೆ ಮಾಡಲಿಕ್ಕೆ ಅವಕಾಶ ಕೊಡಲಾಗಿದೆ. ಒಟ್ಟಿನಲ್ಲಿ ಎಷ್ಟೊಂದು ಶತಮಾನಗಳ ಹೋರಾಟ ಅಂತಲೇ ಹೇಳಬೇಕು. ಶತಮಾನಗಳ ಹೋರಾಟದಿಂದ ಇವತ್ತು ನಾವು ಟ್ರಾನ್ಸ್ಜೆಂಡರ್ ಸಮುದಾಯವನ್ನು ಸಮಾಜದಲ್ಲಿ ಮುಖ್ಯವಾಹಿನಿಯಲ್ಲಿ ಒಬ್ಬರು ಅಂತ ಗುರುತಿಸ್ಕೊಳ್ಳಿಕ್ಕೆ ಇನ್ನೂ ಹೆಣಗಾಡ್ತಾ ಇದ್ದೀವಿ. ಅದು ಹಾಗಾಗದೆ ನಾವು ಈಗಾಗಲೇ ಹಾಕಿಕೊಂಡಿರುವ ಯೋಜನೆಗಳು ಮತ್ತು ಸುಪ್ರೀಂ ಕೋರ್ಟಿನ ಆದೇಶವನ್ನು ಪ್ರತಿ ಸರ್ಕಾರವು ಬೇಗ ಜಾರಿಗೆ ತರಲಿ ಎನ್ನುವ ವೆಂಕಟೇಶ್ ಹಾಗೂ ನಿಶಾ ಅವರ ಆಶಯವನ್ನೇ ವ್ಯಕ್ತಪಡಿಸ್ತಾ ಈ ದಿನದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ವೀಕ್ಷಕರಿಗೆ ನಮಸ್ಕಾರ. ಒಂದು ವಿಷಯ ಹೇಳ್ಬೋದು, ದೇವರ ದಾಸಿಮೆಯರ ಒಂದು ಅದ್ಭುತವಾದ ವಚನ ಇದೆ. ಖಂಡಿತ ಅದು ಎಷ್ಟು ಅದ್ಭುತವಾದ ವಚನ ಅಂತಂದರೆ ಆಲ್ಮೋಸ್ಟ್ 800 ವರ್ಷಗಳಿಂದ ಬಂದಿರುವಂಥದ್ದು. ಮೊಲೆ ಮೂಡಿದರೆ ಹೆಣ್ಣೆಂಬರಯ್ಯ, ಗಡ್ಡ ಮೀಸೆ ಬಂದರೆ ಗಂಡೆಂಬರಲ್ಲಿಂಬಯ್ಯ, ಒಳಗಿರುವ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ರಾಮನಾಥ. ಇದು ಆ ಒಂದು ಜೀವಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಒಂದು ಸಾಮಾನ್ಯ ಕಾಳಜಿ ಇವತ್ತು ನಮ್ಮ ಸಂವಿಧಾನ ನಮಗೆ ಕೊಡುತ್ತೆ. ಆ ಒಂದು ಅಕ್ಕಳಕಳಿ, ಆ ಕಾಳಜಿ ಎಲ್ಲರಲ್ಲೂ ಇರಬೇಕು ಅನ್ನೋಂಥ ನೀವು ಪ್ರಾರಂಭದಲ್ಲೇ ಸಂವಿಧಾನದ ಬಗ್ಗೆ ಮಾತಾಡ್ತಾ ನೀವು ಅದನ್ನು ಒತ್ತಿ ಹೇಳಿದ್ರಿ. ಅದು ಇದೆಲ್ಲದರ ಆಚೆ ಇರುವಂತಹ ಒಂದು
ಮನುಷ್ಯತ್ವ ಇರುವಂತಹ ಮನುಷ್ಯನ ಜೀವವನ್ನು ಪೋಷಿಸುವಂತಹ ನಿಜ, ಬೆಳೆಸುವಂತಹ ಇಂತಹ ಒಂದು ಒಂದು ಅವಕಾಶವನ್ನು ನಮ್ಮ ಸಂವಿಧಾನ ನಮಗೆ ಕಲ್ಪಿಸಿದೆ. ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ನಮ್ಮೆಲ್ಲರಿಗೂ ಸಹಬಾಳ್ವೆ ಮತ್ತು ಸಮಬಾಳು ಒದಗಿ ಬರಲಿ ಅಂತ ಈ ದಿನದ ಕಾರ್ಯಕ್ರಮವನ್ನು ಮುಗಿಸೋಣ. ನಿಮ್ಮಿಬ್ಬರಿಗೂ ಧನ್ಯವಾದಗಳು. ನಮಸ್ಕಾರ.